ಹಾಯ್ ಗೈಸ್, ವೆಲ್ಕಮ್ ಟು ಮಿಸ್ಟರ್ ಗಣೇಶ್ ಶೇವನ್ ಯೂಟ್ಯೂಬ್ ಚಾನಲ್. ಗೈಸ್, ನಟ ದರ್ಶನ್ ಅವರ ಡೆವಿಲ್ ಸಿನಿಮಾದ ಮೋಷನ್ ಪೋಸ್ಟರ್ ಅನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಇದೇ ತಿಂಗಳು ಜುಲೈ 19ನೇ ತಾರೀಕಂದು ರಾತ್ರಿ 8 ಗಂಟೆಗೆ ಅತ್ತಿಬೇಲಿಯಲ್ಲಿ ಅಭಿಮಾನಿಗಳ ಒಂದು ಸಮ್ಮುಖದಲ್ಲಿ ಈ ಒಂದು ಮೋಷನ್ ಪೋಸ್ಟರ್ ಅನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಗೈಸ್, ದರ್ಶನ್ ಅವರ ಅಭಿಮಾನಿಗಳು ಈ ಒಂದು ಡೆವಿಲ್ ಸಿನಿಮಾಗಾಗಿ ಕಾತುರದಿಂದ ಕಾಯ್ತಾ ಇದ್ದಾರೆ. ಬರೀ ಅವರ ಅಭಿಮಾನಿಗಳಂತಷ್ಟೇ ಅಲ್ಲ, ಎಲ್ಲರೂ ಸಹ ಈ ಒಂದು ಸಿನಿಮಾಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ನಾವು ಕೂಡ ಈ ಒಂದು ಸಿನಿಮಾಗಾಗಿ ವೆಯ್ಟ್ ಅನ್ನ ಮಾಡ್ತಾ ಇದ್ದೀವಿ. ಜೊತೆಗೆ ದಿನದಿಂದ ದಿನಕ್ಕೆ ಈ ಒಂದು ಸಿನಿಮಾ ಮೇಲಿನ ನಿರೀಕ್ಷೆ ಹೆಚ್ಚಾಗುತ್ತಾ ಹೋಗ್ತಾ ಇದೆ. ಜೊತೆಗೆ ಈ ಒಂದು ಸಿನಿಮಾದಿಂದ ಯಾವುದೇ ಒಂದು ಅಪ್ಡೇಟ್ ಬಂದ್ರು ಸಹ ಅದು ಅಭಿಮಾನಿಗಳಲ್ಲಿ ಒಂದು ಥ್ರಿಲ್ ಅನ್ನ ನೀಡ್ತಾ ಇದೆ, ಜೋಶ್ ಅನ್ನ ನೀಡ್ತಾ ಇದೆ. ಡೆವಿಲ್ ಚಿತ್ರದ ಮೋಷನ್ ಪೋಸ್ಟರ್ ಬಿಡುಗಡೆ ಬಗ್ಗೆ ಚಿತ್ರತಂಡದಿಂದ ಅಧಿಕೃತವಾಗಿ ಮಾಹಿತಿ ಬಂದಿದೆ. ಮೋಷನ್ ಪೋಸ್ಟರ್ ಬಿಡುಗಡೆಗೆ ಈಗ ಆಲ್ರೆಡಿ ದಿನಾಂಕವನ್ನು ಕೂಡ ನಿಗದಿ ಮಾಡಲಾಗಿದೆ. ಜುಲೈ 19ನೇ ತಾರೀಕು ರಾತ್ರಿ 8 ಗಂಟೆಗೆ ಅತ್ತಿಬೇಲಿಯಲ್ಲಿ ಅಭಿಮಾನಿಗಳ ಸಮ್ಮುಖದಲ್ಲಿ ಬಿಡುಗಡೆಯನ್ನ ಮಾಡಲಾಗ್ತಾ ಇದೆ. ಜೊತೆಗೆ ಸೋಷಿಯಲ್ ಮೀಡಿಯಾಗಳಲ್ಲೂ ಬಿಡುಗಡೆ ಆಗ್ತಾ ಇದೆ. ಎಲ್ಲರೂ ಕೇಳುತ್ತಿದ್ದಂತ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ಅಥವಾ ಎಲ್ಲರಲ್ಲೂ ಇರುವಂತ ಒಂದು ಕುತೂಹಲ ಏನಪ್ಪಾ ಅಂದ್ರೆ, ಡೆವಿಲ್ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅನ್ನುವಂಥದ್ದು ಎಲ್ಲಲ್ಲೂ ಇರುವಂತ ಒಂದು ಕುತೂಹಲ. ನನಗೆ ಗೊತ್ತಿರೋ ಪ್ರಕಾರ ಅಥವಾ ಚಿತ್ರತಂಡ ತಿಳಿಸಿರೋ ಪ್ರಕಾರ ಅಕ್ಟೋಬರ್ ತಿಂಗಳು ಅಂದ್ರೆ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕು, ಅಕ್ಟೋಬರ್ ಫಸ್ಟ್ ವೀಕ್ ಆರ್ ಸೆಕೆಂಡ್ ವೀಕು ಡೆವಿಲ್ ಸಿನಿಮಾವನ್ನ ರಿಲೀಸ್ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳು ಆಗ್ತಾ ಇದೆ ಅಂತ ಡೆವಿಲ್ ಚಿತ್ರತಂಡದಿಂದ ಒಂದು ಅಪ್ಡೇಟ್ ಕೂಡ ಬರ್ತಾ ಇದೆ. ಸಿನಿಮಾವನ್ನ ಆದಷ್ಟು ಫಾಸ್ಟ್ ಆಗಿ ಕೂಡ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಬೆಂಗಳೂರಿನಲ್ಲಿ ಮುಗಿಸಿ ಹೊರದೇಶವಾಗಿರ್ತಕ್ಕಂಥ ಥೈಲ್ಯಾಂಡ್ಗೂ ಸಹ ಈಗ ಆಲ್ರೆಡಿ ಒಂದು ಸಾಂಗ್ ಶೂಟ್ಗಾಗಿ ತೆರಳಿದ್ದಾರೆ ಚಿತ್ರತಂಡ. ಅಕ್ಟೋಬರ್ ತಿಂಗಳಿನಲ್ಲಿ ನಾವು ಈ ಒಂದು ಡೆವಿಲ್ ಸಿನಿಮಾ ಬರುತ್ತೆ ಅಂತೇಳಿ ನಿರೀಕ್ಷೆನ ಇಟ್ಕೋಬಹುದು. ಆದಷ್ಟು ಬೇಗ ಈ ಒಂದು ಸಿನಿಮಾ ಬಂದರೆ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೇದು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಈಗ ಆಲ್ರೆಡಿ ಕುಸಿಯುವ ಹಂತಕ್ಕೆ ಬಂದಿದೆ. ಆದ್ದರಿಂದ ಈ ಒಂದು ಸಿನಿಮಾ ಬಂದರೆ ಕನ್ನಡ ಚಿತ್ರರಂಗ ಒಂದು ಚೇತರಿಕೆಯನ್ನ ಕಾಣುತ್ತೆ ಅನ್ನೋ ಒಂದು ಹೋಪ್ ಇದೆ. ಯಾಕಂತಂದ್ರೆ ನಟ ದರ್ಶನ್ ಅವ್ರಿಗೆ ಸಾಕಷ್ಟು ಫ್ಯಾನ್ ಬೇಸ್ ಇರೋದ್ರಿಂದ ಅವರ ಚಿತ್ರ ಆದಷ್ಟು ದಿನಗಳವರೆಗೆ ಚಿತ್ರಮಂದಿರಗಳಲ್ಲಿ ಪ್ರದರ್ಶನ ಕಾಣಬಹುದು ಅಂತ ಹೋಪ್ ಅನ್ನ ಇಟ್ಕೊಳ್ಳಲಾಗಿದೆ. ಈಗ ಆಲ್ರೆಡಿ ನೋಡಿದ್ದೇವೆ, ಯಾವುದೇ ಹೊಸ ನಟರು ಚಿತ್ರವನ್ನ ಮಾಡಿದರೆ ಅದಕ್ಕೆ ಜನಗಳು ಹೆಚ್ಚು ಬೆಂಬಲವನ್ನ ಕೊಡ್ತಾ ಇಲ್ಲ. ಆದ್ದರಿಂದ ನಾವು ದೊಡ್ಡ ದೊಡ್ಡ ನಟರು ಅಂತ ಯಾರನ್ನ ಕರಿತೀವಿ, ಅವರು ಚಿತ್ರಗಳನ್ನ ಆದಷ್ಟು ಬೇಗ ಮಾಡುವುದರಿಂದ ಕನ್ನಡ ಚಿತ್ರರಂಗ ಒಂದು ಚೇತರಿಕೆಯನ್ನ ಕಾಣುತ್ತೆ ಅನ್ನುವಂಥದ್ದು ಎಲ್ಲರಲ್ಲೂ ಇರುವಂತ ಒಂದು ಅಭಿಪ್ರಾಯ. ದೊಡ್ಡ ದೊಡ್ಡ ನಟರು ಅಂತ ಯಾರನ್ನ ನಾವು ಕರಿತೀವೋ ಅವರು ಆದಷ್ಟು ವರ್ಷಕ್ಕೆ 2 ಸಿನಿಮಾವನ್ನ ಕೊಡೋದಿಕ್ಕೆ ಪ್ರಯತ್ನವನ್ನ ಪಡಬೇಕಾಗುತ್ತೆ. ಈ ಡೆವಿಲ್ ಸಿನಿಮಾನು ಕೂಡ ಇದೇ ಅಕ್ಟೋಬರ್ ತಿಂಗಳಲ್ಲಿ ಬರುವ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ನೋಡೋಣ ಯಾವಾಗ ಈ ಒಂದು ಸಿನಿಮಾ ಬರುತ್ತೆ ಅಂತೇಳಿ. ಯಾವುದೇ ರೀತಿಯ ಅಪ್ಡೇಟ್ಗಳು ಬಂದು ಸಹ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನೀವ್ಯಾರ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಒಂದು ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಾನು ಯಾವುದೇ ರೀತಿ ಅಪ್ಡೇಟ್ ಅನ್ನು ಕೊಟ್ಟು ಸಹ ಅದು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾ ಹೋಗುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.